ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ ಮುನಿರಂಗಿರಾಃ ಲೋಮಶಃ ಪೌಲಶಶ್ಚೈವ ಚವನೋ ಜವನೋ ಭೃಗುಃ ಶವನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರ ಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನು ಉಂಟು ಮಾಡಲಿ. ಆತ್ಮೀಯರೇ, ಆಗಸ್ಟ್ ತಿಂಗಳಲ್ಲಿ ಕನ್ಯಾ ರಾಶಿಯವರಿಗೆ ಹೇಗಿದೆ ಮಾಸ ಭವಿಷ್ಯ ಎಂಬುದನ್ನು ಗಮನಿಸೋಣ. ನೋಡಿ, ರಾಶಿಯಲ್ಲಿ ಕುಜ ಇದ್ದಾನೆ, ಸಪ್ತಮದಲ್ಲಿ ಶನಿ, ಷಷ್ಠದ ರಾಹು, ಬಹಳ ಪ್ರಬಲವಾದಂಥ ರಾಹು, ನಿಮ್ಗೆ 6ನೇ ರಾಶಿಯ ರಾಹು. ಹಾಗೆ 12ನೇ ರಾಶಿಯಲ್ಲಿ ರವಿ ಇದ್ದಾನೆ, 12ನೇ ರಾಶಿಯಲ್ಲಿ ಶುಕ್ರ ಮತ್ತು ಬುಧರು, 10ನೇ ರಾಶಿಯಲ್ಲಿ ಗುರು. ಹೀಗೆಲ್ಲ ಒಂದು ಗ್ರಹ ಸ್ಥಿತಿ ಇದೆ ನಿಮಗೆ. ಈ ತಿಂಗಳಲ್ಲಿ ನಕ್ಷತ್ರಗಳು ಉತ್ತರ ನಕ್ಷತ್ರ 2, 3, 4ನೇ ಪಾದ, ಹಸ್ತ ನಕ್ಷತ್ರ 1 ರಿಂದ 4 ಪಾದ, ಹಾಗೆ ಚಿತ್ತಾ ನಕ್ಷತ್ರ 1, 2ನೇ ಪಾದ. ವಿಡಿಯೋ ಮುಗಿಯುವವರೆಗೂ ಕೂಡ ನೀವು ನೋಡ್ತಾ ಇರಿ. ಇದು ಶ್ರಾವಣ ಮಾಸ, ವಿಶೇಷವಾಗಿ ವಿಷ್ಣುವನ್ನು, ಈಶ್ವರನ ಆರಾಧನೆ ಮಾಡುವಂಥದ್ದು. 8ನೇ ತಾರೀಕಿಗೆ ವರಮಹಾಲಕ್ಷ್ಮಿ ಹಬ್ಬ, ಮರೆಯದೆ ಪೂಜೆ ಪುನಸ್ಕಾರಗಳನ್ನು ಮಾಡಿ ಬಿಡಬೇಡಿ. 9ನೇ ತಾರೀಕಿಗೆ ರಕ್ಷಾಬಂಧನ ಮತ್ತು ಉಪಕ್ರಮವೂ ಕೂಡ ಇದೆ. ಆ ದಿವಸ ನೂಲು ಹುಣ್ಣಿಮೆಯೂ ಕೂಡ ಇದೆ. ಹಾಗೆ 10ನೇ ತಾರೀಕಿಗೆ ಗಾಯತ್ರಿ ಪ್ರತಿಪತ್ತು, 11ನೇ ತಾರೀಕಿಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆ. ಇನ್ನು ಪ್ರತಿ ಮಂಗಳವಾರವೂ ಕೂಡ ಶ್ರಾವಣ ಮಾಸ ಆದದ್ದರಿಂದ ಮಂಗಲಗೌರಿ ವ್ರತವನ್ನು ಮಾಡುವಂತಹ ಒಂದು ಶುಭವಾದಂಥ ದಿವಸ ಅಂತೇಳಿ ಹೇಳ್ಬೋದು. 23ನೇ ತಾರೀಕಿಗೆ ಅಮಾವಾಸ್ಯೆ ಇದೆ. ಹಾಗೆ 26ನೇ ತಾರೀಕಿಗೆ ಸ್ವರ್ಣಗೌರಿ ವ್ರತ, 27ಕ್ಕೆ ವರಸಿದ್ಧಿ ವಿನಾಯಕ ವ್ರತ. ಹೀಗೆಲ್ಲ ಇದೆ ನೋಡಿ. ಒಟ್ಟಿನಲ್ಲಿ ಕನ್ಯಾ ರಾಶಿಯವರಿಗೆ ಹೇಗಾಗಿದೆ ಅಂತಂದರೆ, ಒಂದಂತಕ್ಕೆ ಎಲ್ಲವೂ ಕೂಡ ಬರ್ತಾ ಇದೆ. ಹಿಂದೆಲ್ಲ ಹೇಳ್ತಾ ಇದ್ದಾರೆ, ಕೆಲಸ ಇಲ್ಲ, ಸರಿಯಾದ ದಾರಿ ಆಗ್ತಾ ಇಲ್ಲ, ಮನಸ್ಸಿಗೆ ಸಮಾಧಾನ ಇಲ್ಲ, ಏನು ಮಾಡಲಿ ಅಂಥೇಳಿ ಯೋಚನೆ ಮಾಡ್ತಾ ಇದ್ರಿ. ಆದರೆ ಭಗವಂತ ನಿಮಗೆಲ್ಲವನ್ನು ಕೂಡ ಅನುಗ್ರಹಿಸಿದ್ದಾನೆ ಈಗ ಅಲ್ವಾ. ಯೋಚನೆ ಮಾಡಿ, ಕೈ ತುಂಬ ಕೆಲಸ, ಕೈ ತುಂಬ ಹಣ, ಎಲ್ಲವನ್ನು ಕೂಡ ಭಗವಂತ ನೀಡ್ತಾ ಇದ್ದಾನೆ. ಗ್ರಹ ಸ್ಥಿತಿಯ ಪ್ರಕಾರವಾಗಿ ನೋಡ್ತಾ ಹೋದರೆ ಏನೇನು ಶುಭವಾದಂಥ ಫಲಗಳಿದೆ ಅಂತಂದರೆ, ಒಂದು ಉದ್ಯೋಗದ ಸ್ಥಿರತೆಯನ್ನು ಕೊಡಬಹುದು ಈ ತಿಂಗಳಲ್ಲಿ. ಆ ಉದ್ಯೋಗ ಮಾಡಿದರೂ ಸರಿಯಾಗುವುದಿಲ್ಲ, ಈ ಉದ್ಯೋಗ ಮಾಡಿದರೂ ಸರಿಯಾಗುವುದಿಲ್ಲ, ಏನು ಮಾಡಬೇಕು ಅಂದರೆ ಉದ್ಯೋಗದ ಸ್ಥಿರತೆಯನ್ನು ಗುರು ಕೊಡ್ತಾನೆ ಅಂತೇಳಿ ಹೇಳಬಹುದು. ಹಾಗೆ ಎರಡನೇದಾಗಿ ಅಧಿಕವಾದಂಥ ಹಣ ಬರುವಂಥದ್ದು. ನಿಮಗೆ ನೀವು ಕೂತಲ್ಲೇ ನಿಮಗೆ ದುಡ್ಡು ಬರ್ತದೆ. ಯಾವುದೋ ಬಿಸ್ನೆಸ್ಸಿಗೆ ಕೈ ಹಾಕ್ತೀರಿ, ಅದು ಕ್ಲಿಕ್ ಆಗ್ತದೆ. ಯಾವುದೋ ಒಂದು ಹೋಗಿ ಇಕ್ವಿಟಿ ಮೇಲೆ ದುಡ್ಡು ಹಾಕ್ತೀರಿ, ಅದು ದುಡ್ಡು ಬರುತ್ತೆ. ಅಥವಾ ಯಾವುದೋ ಒಂದು ಕಂಪ್ನಿ ಮುಳುಗ್ತಾ ಇದೆ ಅಂತೇಳಿ ನೀವು ಹೋಗಿ ಸೇರಿಕೊಳ್ತೀರಿ, ಆ ಕಂಪ್ನಿ ವೃದ್ಧಿ ಆಗುತ್ತೆ. ಹೀಗೆ ಅನೇಕ ರೀತಿಯಾದಂತಹ ಆರ್ಥಿಕವಾದಂಥ ಅಭಿವೃದ್ಧಿಯನ್ನು ನಿಮಗೆ ಗುರು ನೀಡ್ತಾನೆ. ಇದು ಬಹಳ ಒಳ್ಳೆಯ ರೀತಿಯಾದಂತಹ ಫಲ ಅಂಥೇಳಿ ಹೇಳಬಹುದು. ಇನ್ನು ರಾಶಿಯ ಕುಜನು ಭೂಮಿ ವ್ಯವಹಾರ ಮಾಡೋವರಿಗೆ, ಕೃಷಿಕರಿಗೆ ಹೆಚ್ಚಿನದಾದಂಥ ಅಭಿವೃದ್ಧಿಯನ್ನು ಕೊಡ್ತಾನೆ. ಎಷ್ಟೋ ಸಲ ನೋಡಿ, ಎಲ್ಲವೂ ಕೂಡ ಕೈ ಸಿಗುತ್ತೆ ಅಂತ ಅಂದ್ಕೊಳ್ತೇವೆ, ಆದರೆ ಮುಂದೆ ಮುಂದೆ ಹೋಗಿಬಿಡುತ್ತೆ. ಆದರೆ ಆ ದೈವಾನುಗ್ರಹದಿಂದ, ಗುರುಗಳ ಅನುಗ್ರಹದಿಂದ ಹೆಚ್ಚಿನದಾದಂಥ ಒಳ್ಳೆಯ ರೀತಿಯಾದಂಥ ಅಭಿವೃದ್ಧಿಯನ್ನು ಕೂಡ ಕೊಡ್ತಾನೆ. ಕೃಷಿಕರಿಗೆ ಹೆಚ್ಚಿನದಾದಂಥ ಅಭಿವೃದ್ಧಿ ಅಂತ ಹೇಳ್ಬೋದು ಈ ತಿಂಗಳಲ್ಲಿ. ಯಾಕಂದರೆ ಕೃಷಿ ಕೆಲಸಗಳಲ್ಲೂ ಕೂಡ ಹೆಚ್ಚಿನದಾದಂಥ ಅಭಿವೃದ್ಧಿ, ಮನಸ್ಸಿಗೇನೋ ಒಂದು ನೆಮ್ಮದಿ, ಸಮಾಧಾನವನ್ನು ಕೂಡ ಆ ಭಗವಂತ ನೀಡುತ್ತಾನೆ. ಒಟ್ಟಿನಲ್ಲಿ ಈ ತಿಂಗಳಲ್ಲಿ ಒಂದು 5 ಜಾಗ್ರತೆ ಹೇಳ್ತೇನೆ, ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು. ಒಂದನೇದಾಗಿ ಇದ್ದಕ್ಕಿದ್ದಾಗ ಸ್ವಲ್ಪ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಮತ್ತು ಹಣಕಾಸು ನಿಮಗೆ ಜಾಸ್ತಿ ಬರುತ್ತದೆ, ಅದರ ತಕ್ಕಂತೆ ಖರ್ಚು ಕೂಡ ಆಗಿ ಹೋಗ್ತದೆ. ಹಾಗಾಗಿ ಹಣಕಾಸಿನ ವಿಷಯದಲ್ಲೂ ಕೂಡ ಈ ತಿಂಗಳ ಲೆಕ್ಕಾಚಾರ ಬಹಳ ಇಟ್ಕೊಳ್ಳಿ. ಅಂದರೆ ನೀವೆಲ್ಲ ಒಳ್ಳೆಯದಾಗಲಿ ಅಂಥೇಳಿ ಯೋಚನೆ ಮಾಡ್ತೀರಿ, ಕೆಲವೊಂದು ಸಲ ಲೆಕ್ಕಾಚಾರದಲ್ಲೇ ತಪ್ಪಾಗುವಂಥದ್ದು. ಹಣ ಹೇಳುವಂಥದ್ದು ಒಳ್ಳೆಯದನ್ನು ಕೂಡ ಮಾಡ್ತದೆ, ದುಶ್ಮನ ಆಗುವ ಹಾಗೂ ಕೂಡ ಮಾಡುತ್ತೆ ಹಣ. ಹಾಗಾಗಿ ಲೆಕ್ಕಾಚಾರದಲ್ಲಿ ಬಹಳ ಜಾಗ್ರತೆ ವಹಿಸ್ಕೊಳ್ಳಿ. ಹಾಗೆ ಸ್ವಲ್ಪ ಕಣ್ಣಿನ ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳಿದೆ ಈ ತಿಂಗಳಲ್ಲಿ. ಕಣ್ಣಿನ ಕಿರಿಕಿರಿ ಆಗುವಂಥದ್ದು, ಕಣ್ಣು ನೋವು ಬರುವಂಥದ್ದು, ಕಣ್ಣಿನ ವಿಷಯದಲ್ಲಿ ತುಂಬ ಜಾಗ್ರತೆ ವಹಿಸ್ಕೊಳ್ಳುವ, ಕಣ್ಣಿಂದ ತೊಂದರೆಗಳು ಬರುವಂಥ ಸಾಧ್ಯತೆಗಳಿದೆ. 4ನೇದು ಭ್ರಾತೃ, ಅಣ್ಣ ತಮ್ಮ, ಅಕ್ಕ ತಂಗಿಯಿಂದ ಏನಾದರೂ ಸ್ವಲ್ಪ ಕಿರಿಕಿರಿ ಬರುತ್ತೆ, ಹಾಗಾಗಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಳಿ. 5ನೇದಾಗಿ ಎಲ್ಲದಲ್ಲೂ ಕೂಡ ನಂಬಿಕೆ ಇಟ್ಕೊಂಡು ಪ್ರಯತ್ನ ಮಾಡಿ. ಎಷ್ಟೋ ಸಲ ನಾವೆಲ್ಲ ನಂಬಿಕೆ ಕಳ್ಕೊಂಡ್ಬಿಡ್ತೇವೆ. ಹಾಗಾಗಿ ಆ ನಂಬಿಕೆಯನ್ನು ಬಿಡಬಾರದು. ಆ ಭಗವಂತನೇ ನಾವು ನಂಬಿಕೆ ಇಟ್ಕೊಂಡು ಭಗವಂತನ ಧ್ಯಾನ ಮಾಡಿದಾಗ ಭಗವಂತ ನಮಗೆ ಅನುಗ್ರಹ ಮಾಡ್ತಾನೆ. ಎಷ್ಟೋ ಸಲ ನಂಬಿಕೆ ಎಲ್ಲ ಕಳ್ಕೊಂಡ್ಬಿಡ್ತೇವೆ, ಯಾವುದೂ ಇಲ್ಲ, ಏನೂ ಇಲ್ಲ ಅಂತ ಆಗಿಬಿಡುತ್ತೆ. ಆದರೆ ಆ ನಂಬಿಕೆಯೇ ಜಗತ್ತು ಅಲ್ವಾ. ರಾತ್ರಿ ನಿದ್ರೆ ಮಾಡುವಾಗ ನಾವು ಏನು ಯೋಚನೆ ಮಾಡ್ತೇವೆ, ಬೆಳಗಾಗುತ್ತೆ, ನಾಳೆಗೆ ಕೆಲಸಕ್ಕೆ ಹೋಗ್ತೇನೆ ಹೇಳಿ ಯೋಚನೆ ಮಾಡ್ತೇವೆ ಅಲ್ವಾ. ಕೆಲಸಕ್ಕೆ ಹೋಗುವುದಿಲ್ಲ ಅಥವಾ ಏನಾಗ್ಬಿಡುತ್ತೆ ನೋಡಿ ಯೋಚನೆ ಮಾಡೋದಿಲ್ಲ ಅಲ್ವಾ. ಹಾಗಾಗಿ ಅದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿಕೊಳ್ಳಿ, ಒಳ್ಳೆಯದನ್ನೇ ಚಿಂತನೆ ಮಾಡಿ. ಆ ಚಿಂತನೆ ಏನಿದ್ರೂ ಕೂಡ ಒಳ್ಳೊಳ್ಳೆ ಚಿಂತೆ ಮಾಡಿ. ಆ ಚಿಂತೆಯು ನಿಮ್ಗೆ ಒಳ್ಳೆ ರೀತಿಯಾದಂಥ ಅಭಿವೃದ್ಧಿಯನ್ನು ನೀಡುವ ಹಾಗೆ ಮಾಡುತ್ತೆ. ಮತ್ತು ಜೀವನದಲ್ಲಿ ಈ ತಿಂಗಳಲ್ಲಿ ಸ್ವಲ್ಪ ಬದಲಾವಣೆ ಜಾಸ್ತಿ ಆಗುವಂಥ ಸಾಧ್ಯತೆಗಳಿದೆ. ಏನು ಅಂದ್ಕೊಳ್ತಿರೋ ಅಂಥದ್ದನ್ನು ಭಗವಂತ ಕೆಲವೊಂದು ಕೊಡ್ತಾನೆ, ಭಗವಂತ ಅಭಿವೃದ್ಧಿ ಆಗುವಾಗ ಮಾಡ್ತಾನೆ. ಹಾಗಾಗಿ ನಿಮ್ಮ ಜೀವನದ ಏನು ಬದಲಾವಣೆಗಳಿದೆಯಲ್ವಾ, ಒಂದು 10 ಥರ ಬದಲಾವಣೆಯನ್ನು ಕಾಣಬಹುದು. ಒಂದನೇದಾಗಿ ಉದ್ಯೋಗದ ಬದಲಾವಣೆಗಳು, ಅದರ ಜೊತೆಯಲ್ಲಿ ಏನೇನೋ ಬೇರೆ ಬೇರೆ ರೀತಿಯಾದಂತಹ ಬಿಸ್ನೆಸ್ ಮಾಡೋಣ, ಬೇರೆ ಕೆಲಸಕ್ಕೆ ಹೋಗೋಣ, ಬೇರೆದು ಮಾಡೋಣ ಹೇಳುವಂಥದ್ದು ಪ್ರಯತ್ನ ಆಗುತ್ತೆ. ಅದನ್ನು ಖಂಡಿತವಾಗೂ ಪ್ರಯತ್ನ ಮಾಡಿ. ಯಾಕಂದರೆ ನಾವು ಇವತ್ತಿನ ದಿವಸ
ಯಾವುದಾದ್ರೂ ಒಂದು ಗಿಡ ನೆಟ್ಟಾಗೇ ತಾನೇ ಅದು ಯಾವ ಥರ ಹಣ್ಣಾಗುತ್ತೆ ಫಲ ಆಗುತ್ತೆ ಹೇಳುವಂಥದ್ದು ಗೊತ್ತಾಗೋದು. ಆ ಗಿಡವೇ ಸರಿಯಾಗಿ ನೆಟ್ಟಿಲ್ಲ ಅಂತಂದರೆ ಫಲ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಪ್ರತಿಯೊಂದು ಕೂಡ ನಾವು ಫಸ್ಟ್ ನಾವೇನು ಮಾಡಬೇಕು, ಆರಂಭವನ್ನೇ ಮಾಡಿಲ್ಲ ಅಂತಾದರೆ ಮುಂದೆ ಹೇಗಾಗುತ್ತೆ ಅಂತ ನಮ್ಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಆರಂಭವನ್ನು ಮಾಡಿ ನೋಡಬೇಕು ಯಾವುದಾದ್ರೂ ಕೂಡ. ಹಾಗಾಗಿ ಜೀವನ ಪರ್ಯಂತವೂ ಕೂಡ ಆರಂಭ ಮಾಡೋದು ಬಿಡೋದು, ಆರಂಭ ಮಾಡೋದು ಬಿಡೋದು ಅಂತಲ್ಲ. ನಮಗೆ ಯಾವ ಕೆಲಸ ಸಕ್ಸಸ್ಫುಲ್ ಆಗುತ್ತೋ ಅದನ್ನು ನಾವು ಯೋಚನೆ ಮಾಡಿ ಪ್ರಯತ್ನವನ್ನು ಮಾಡಬೇಕು. ಅದರಿಂದ ಹೆಚ್ಚಿನದಾದಂಥ ಅಭಿವೃದ್ಧಿ ಆಗುತ್ತೆ. ಇನ್ನು ಬಹಳ ಮುಖ್ಯವಾಗಿ ಗೃಹಿಣಿಯರಿಗೆ ಬಹಳ ಶುಭ ಅಂತೇಳಿ ಹೇಳ್ತೇನೆ. ಈ ತಿಂಗಳಲ್ಲಿ ಗೃಹಿಣಿ ಅಂದ್ಕೊಂಡಾಗ ಆಗುವಂಥದ್ದು, ಮನೆಯಲ್ಲಿ ಮಂಗಲ ಕಾರ್ಯಗಳಾಗುವಂಥದ್ದು, ದೇವರ ಪೂಜೆ ಪುನಸ್ಕಾರಗಳಾಗುವಂಥದ್ದು, ಹೀಗೆ ನೀವೇನೇನು ಅಂದ್ಕೊಳ್ತೀರೋ ಅಂತ ಎಲ್ಲ ಒಳ್ಳೆ ರೀತಿಯಾದಂಥ ಅಭಿವೃದ್ಧಿಯನ್ನು ಭಗವಂತ ದಯಪಾಲಿಸ್ತಾನೆ. ಮಿತ್ರರಿಂದ ಬಹಳ ಅಭಿವೃದ್ಧಿ ಅನುಗ್ರಹವನ್ನು ಕೂಡ ನೀವು ಕಾಣಬಹುದು. ಮತ್ತು ಬಹಳ ಮುಖ್ಯವಾಗಿ ಯಾರೋ ಒಬ್ಬರು ಹಣ ಕೊಡಬೇಕು ಅಂತಿದ್ರೆ ಅನಿರೀಕ್ಷಿತವಾಗಿ ಧನಾಗಮನವೂ ಕೂಡ ಆಗುತ್ತೆ. ಬಹಳ ಗಮನಿಸಬೇಕು. ನಿಮಗೆ ಅನಿರೀಕ್ಷಿತವಾದಂಥ ವ್ಯಕ್ತಿಗಳು ಪರಿಚಯ ಆಗ್ತಾರೆ. ಅನಿರೀಕ್ಷಿತವಾದಂಥ ಹಣಕಾಸು ಕೂಡ ನೀವಿದ್ದಲ್ಲಿ ಬರುತ್ತೆ. ಎಷ್ಟೋ ಸಲ ತೊಂದರೆ ತಾಪತ್ರಗಳು ಬೆನ್ನಟ್ಟಿ ಬರುತ್ತೆ. ಆದರೂ ನಮಗೆ ಒಳ್ಳೆಯ ಗುಣ, ಒಳ್ಳೆ ರೀತಿಯಾದಂತಹ ಲೆಕ್ಕಾಚಾರ. ಅದಕ್ಕೆ ಹಿಂದೆ ಹೇಳಿದೆ ನಾನು, ಲೆಕ್ಕಾಚಾರದಲ್ಲಿ ಬಹಳ ಜಾಗೃತ ವಹಿಸ್ಕೊಳ್ಳಿ. ಯಾಕೆಂದರೆ ಅವರು ಬರೆದಂಥ ಪೇಪರೆಲ್ಲೋ ಕಳೆದೋಗಿರುತ್ತೆ, ಬುಕ್ ಕಳೆದೋಗಿರುತ್ತೆ. ಇವತ್ತು ಮೊಬೈಲ್ ಒಂದು ಅಂದ್ಕೊಳ್ತೇವೆ, ಒಂದು ಸಲ ನೋಡಿ ಯೋಚನೆ ಮಾಡಿ ನೋಡಿ, ಒಂದು 2,000 3,000 ಮೊಬೈಲ್ ನಂಬರ್ ಸೇವ್ ಮಾಡಿಕೊಂಡಿಟ್ಟಿರೋಂಥದ್ದು ಎಲ್ಲೋ ಒಂದು ಕಡೆ ಹೋಯ್ತು ಅಂತಂದರೆ ಎಂತ ಮಾಡ್ತೀರಿ ನೀವು ಅಲ್ವಾ? ಹಾಗಾಗಿ ಎಲ್ಲವೂ ಕೂಡ ಬರೆದಿರುವಂಥದ್ದು ಬಹಳ ಸೇಫ್ಟಿ ಆಗುವಂಥದ್ದು. ಹಾಗಾಗಿ ಹಿಂದಿನ ಕಾಲದಲ್ಲಿ ಪ್ರತಿಯೊಂದಕ್ಕೂ ಕೂಡ ಬರೆದಿಡ್ತಾ ಇದ್ರು. ಹೀಗೆ ಈಗೆಲ್ಲ ಡಿಜಿಟಲ್ ಆಗಿಬಿಟ್ಟಿದೆ. ಯಾವುದು ಬರೆಯುವಂತಹ ಸಮಯವೂ ಇಲ್ಲ, ಪೇಷನ್ಸೂ ಇಲ್ಲ. ಅದರ ಜೊತೆಗೆ ನಮ್ಮ ಯೋಚನೆಯೂ ಕೂಡ ಹಾಗಿಲ್ಲ. ಆದರೂ ಕೂಡ ಕೆಲವೊಂದಷ್ಟು ವಿಷಯಗಳನ್ನು ಬರೆದಿಡುವಂಥದ್ದು ಬಹಳ ಉತ್ತಮವಾದಂಥದ್ದು. ಅದನ್ನು ಬರೆದಿಟ್ಟರೆ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ. ಮತ್ತು ಕೆಲವೊಂದು ಸಲ ಅದು ಬಹಳ ಉತ್ತಮವಾಗಿ ಕೆಲಸ ಮಾಡುತ್ತೆ. ನೂತನವಾದಂಥ ವ್ಯಾಪಾರ ವ್ಯವಹಾರ ಮಾಡಬೇಕು ಅಂತಂದರೆ ಈ ತಿಂಗಳಲ್ಲಿ ಪ್ರಯತ್ನವನ್ನು ಮಾಡಿ. ಗುರು ಚೆನ್ನಾಗಿದ್ದಾನೆ, ಹಾಗೆ ಪ್ರಯತ್ನವನ್ನು ಮಾಡ್ತಾ ಹೋಗೋದ್ರಿಂದ ಅಭಿವೃದ್ಧಿ ಆಗ್ತದೆ ಅಂತೇಳಿ ಹೇಳಬಹುದು. ಅದರ ಜೊತೆಗೆ ಯಾರೋ ಅಕ್ಕಪಕ್ಕದ ವ್ಯಕ್ತಿಗಳು ಅವರವರು ಕಿರಿಕಿರಿ ಮಾಡ್ತಾಯಿದ್ರೆ ಅವರಾಗ ಸರಿಯಾಗ್ತಾರೆ, ಅದನ್ನೇ ಚಿಂತೆ ಮಾಡ್ತಾ ಅದೇ ತಲೆಗೆ ಇಟ್ಕೊಂಡು ಹೀಗಾಯ್ತಲ್ಲ ಅಂಥೇಳಿ ಯೋಚನೆ ಮಾಡ್ತಾ ಇರಬೇಡಿ. ಅದರಿಂದ ಬಹಳ, ಯಾಕಂದರೆ ಹಾನಿಯೂ ಆಗುತ್ತೆ ನೋಡಿ. ನಾವು ಯೋಚನೆ ಮಾಡ್ತಾ ಹೋದರೆ ಸರಿಯಾದಂಥ ನಿದ್ರೆ ಇರುವುದಿಲ್ಲ. ಅದರ ಜೊತೆಗೆ ನಿದ್ರಾ ತಂದ್ರ ಭಯಂಕ್ರೋಧ ಆಲಸ್ಯಂ ದೀರ್ಘಸೂತ್ರತ ಎಂಬುದಾಗಿ ಒಬ್ಬರು ಸುಭಾಷಿತಕಾರ ಹೇಳಿದ್ರು. ಎಷ್ಟೋ ಸಲ ನಮಗೆ ತೊಂದರೆ ಯಾವುದರಿಂದ ಆಗುತ್ತೆ, ಒಂದು ಸರಿಯಾದಂಥ ನಿದ್ರೆ ಬರುವುದಿಲ್ಲ. ಯಾವಾಗೂ ಕನಸು, ಯಾವಾಗೂ ತೊಂದರೆ, ಹೀಗಾಗುವಂಥದ್ದು. ತಂದ್ರ ಏನೋ ಕೆಲಸಕ್ಕೆ ಹೋಗಬೇಕು ಅಂತ ಅಂದ್ಕೊಳ್ತೇವೆ, ಹಿಂಗೆ ನಿದ್ರೆ ಮಾಡ್ತಾ. ತಂದ್ರ ಅಂತಂದರೆ ತೂಕಡಿಕೆಗೆ ತಂದ್ರ ಅಂತ ಹೇಳ್ತಾರೆ. ಮತ್ತು ಭಯ ಅಂತಂದರೆ ಏನು ಕೆಟ್ಟದ್ದು ಆಗಿಬಿಡತ್ತನೋ ಅಂತೇಳಿ ಈಗ ಯೋಚನೆ ಮಾಡುವಂಥದ್ದು. ನಿದ್ರಾ ತಂದ್ರ ಭಯಂಕ್ರೋಧ, ಮತ್ತು ಬಹಳ ಸಿಟ್ಟು ಬರುವಂಥದ್ದು. ಸಿಟ್ಟಿಂದ ಯಾವತ್ತೂ ಕೂಡ ಕೆಲಸ ಆಗುವುದಿಲ್ಲ ಮನುಷ್ಯನಿಗೆ. ತಾಳ್ಮೆ, ಸಮಾಧಾನ, ವಿಶ್ವಾಸಗಳು ಬಹಳ ಮುಖ್ಯವಾಗಬೇಕು. ಭಯಂಕ್ರೋಧ ಆಲಸ್ಯಂ ದೀರ್ಘಸೂತ್ರತ. ಆಲಸ್ಯ ಅಂತಂದರೆ ನಾಳೆ ಮಾಡಿದ್ರಾಯ್ತು ಅಥವಾ ನಾಡಿದ್ದು ಮಾಡಿದ್ರಾಯ್ತು, ಹೀಗೆ ಇಂತಹದ್ದು ಆಗಬಾರದು ಅಂತ. ದೀರ್ಘಸೂತ್ರತ ಬಹಳ ಕಾಲದವರೆಗೆ ಎಳೆಯುವಂಥದ್ದು. ಒಂದು ಕೆಲಸ ಇದ್ದರೆ ಅದನ್ನು ಒಂದು ದಿವಸ ಆಗುವಂಥ ಕೆಲಸ 3 ತಿಂಗಳ ಮಾಡುವಂಥದ್ದು. ಇದಕ್ಕೆ ದೀರ್ಘಸೂತ್ರತ ಅಂತ ಹೇಳ್ತಾರೆ. ಇದಿಷ್ಟನ್ನು ಕೂಡ ಬಿಟ್ಟು ಈ ತಿಂಗಳಲ್ಲಿ ನೀವು ಮಾಡಿದ್ರೆ ಇದು ಎಲ್ಲವೂ ಕೂಡ ಮನುಷ್ಯನಿಗೆ ವೈರಿಗಳು ಎಂಬುದಾಗಿ ಸುಭಾಷಿತದಲ್ಲಿ ಹೇಳ್ತದೆ. ಹಾಗಾಗಿ ಅದನ್ನೆಲ್ಲ ಬಿಟ್ಟು ನಿಮ್ಮ ಕೆಲಸದ ಬಗ್ಗೆ ಜಾಸ್ತಿ ಗಮನ ಕೊಡಿ, ಸಮಯಕ್ಕೆ ಜಾಸ್ತಿ ಗಮನ ಕೊಡಿ. ಮತ್ತು ಎಷ್ಟು ಬೇಕೋ ಅಷ್ಟು ಎಲ್ಲದಲ್ಲೂ ಕೂಡ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಆದಷ್ಟು ಒಳ್ಳೆಯದ ಕಡೆ ಹೋಗುವಂಥ ಪ್ರಯತ್ನವನ್ನು ಮಾಡಿ. ವಾಹನದಿಂದ ಸ್ವಲ್ಪ ಲಾಭಾಂಶವೂ ಕೂಡ ಕಾಣಬಹುದು. ಕಬ್ಬಿಣದ ವ್ಯಾಪಾರಿಗೆ ಸ್ವಲ್ಪ ಕಿರಿಕಿರಿಯೂ ಆಗಬಹುದು. ಸಪ್ತಮದಲ್ಲಿದ್ದಾನೆ, ಆದರೆ ವಿದೇಶದ ಪ್ರಯಾಣ, ವಿದೇಶದಿಂದ ಅನುಕೂಲ ಇದೆ. ಕೆಲವೊಂದಷ್ಟು ಇನ್ವೆಸ್ಟ್ಮೆಂಟ್ ಮಾಡುವಂಥ ಒಳ್ಳೊಳ್ಳೆ ಅಪರ್ಚುನಿಟಿಗಳು ಕೂಡ ಈ ತಿಂಗಳಲ್ಲಿ ನಿಮಗೆ ಬರುತ್ತೆ. ಯಾಕಂದರೆ ಭಗವಂತ ಗುರು ಕೊಡುತ್ತಾನೆ, ಅವನ ಕೊಟ್ಟದನ್ನು ಉಳಿಸ್ಕೊಳ್ಳಿ, ಬೆಳೆಸ್ಕೊಳ್ಳಿ. ಎಷ್ಟೋ ಸಲ ಏನಾಗುತ್ತೆ, ನಾವು ಇವಾಗ ಬಂತು ಇವಾಗ ಹೋಯಿತು, ಎಲ್ಲ ಸಮಯದಲ್ಲಿ ಮತ್ತೆ ಪುನಃ ಸಿಗುವುದಿಲ್ಲ. ಹಾಗಾಗಿ ಅಂತಹ ಸಮಯಕ್ಕೆ ನಾವು ಬಹಳಷ್ಟು ಕಾಲಾಯ ತಸ್ಮೈ ನಮಃ ಅಂಥೇಳಿ ಆ ಕಾಲಕ್ಕೆ ನಮಸ್ಕಾರ ಮಾಡ್ತಾ, ಕಾಲಕ್ಕೆ ಪ್ರಾರ್ಥನೆ ಮಾಡ್ತಾ, ವಿಶೇಷವಾಗಿ ನಕ್ಷತ್ರ ಪರಿಹಾರಗಳನ್ನು ಕೂಡ ಗಮನಿಸೋಣ. ನೋಡಿ, 8ನೇ ತಾರೀಕು ಬಹಳ ಶುಭವಾಗಿದೆ. ಲಕ್ಷ್ಮೀನಾರಾಯಣ ದೇವರು ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ಳಿ. 20ನೇ ತಾರೀಕು ಕೂಡ ಬಹಳ ಪ್ರಶಸ್ತವಾಗಿದೆ. ಏನಾದರೂ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಬನ್ನಿ, ಇದರಿಂದ ಶುಭವಾದಂಥ ಲಾಭ ಆಗುತ್ತೆ. ನಕ್ಷತ್ರ ಪರಿಹಾರಗಳು: ಉತ್ತರ ನಕ್ಷತ್ರ 1, 2, 3ನೇ ಪಾದ ವರಮಹಾಲಕ್ಷ್ಮಿ ಹಬ್ಬ ಇದೆ, ಆ ದಿವಸವೇ ಪೂಜೆ ಮಾಡಿ, ಅದರಿಂದ ಶುಭವಾಗುತ್ತೆ. ಲಕ್ಷ್ಮೀನಾರಾಯಣ ದೇವರ ಆರಾಧನೆ ಮಾಡಿ. ಹಸ್ತ ನಕ್ಷತ್ರ 9ನೇ ತಾರೀಕಿಗೆ ಹುಣ್ಣಿಮೆ ಇದೆ, ತುಳಸಿಗೆ ಭಕ್ತಿಯಿಂದ ಕೈ ಮುಗಿದು ನಮಸ್ಕಾರ ಮಾಡಿ. ಹಾಗೆ ಚಿತ್ತಾ ನಕ್ಷತ್ರ 1, 2ನೇ ಪಾದ ಅದು ಗಣೇಶನ ನಕ್ಷತ್ರ. ಹಾಗಾಗಿ ಗಣೇಶನ ಹಬ್ಬವು ಕೂಡ 27ನೇ ತಾರೀಕಿಗಿದೆ. ಮರೆಯದೇ ಇದ್ದ ಗಣೇಶನನ್ನು ಬೇಡಿಕೊಳ್ಳಿ, ಭಗವಂತನನ್ನು ಧ್ಯಾನ ಮಾಡಿ. ಆ ಮಹಾಗಣಪತಿಯ ಪರಿಪೂರ್ಣವಾದಂಥ ಅನುಗ್ರಹದಿಂದ ಮಂಗಲವಾಗುತ್ತೆ, ಎಲ್ಲ ಕಷ್ಟಗಳು ಕೂಡ ನಿವೃತ್ತಿ ಆಗ್ತದೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.